ಗೈಸ್, ನಾನು ನಿಮ್ಮ ವಿಷ್ಣು ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಎಷ್ಟೊಂದು ದಿನ ಆಗಿತ್ತು ವಿಡಿಯೋ ಮಾಡಿದರೆ, ತುಂಬ ಮಾತಾಡೋದಿದೆ. ಅದಕ್ಕೂ ಮುಂಚೆ ಇವತ್ತು ಒಂದು ಕಾನ್ಸೆಪ್ಟ್ ಜೊತೆಗೆ ಬಂದಿದ್ದೀನಿ. ಆ್ಯಂಡ್ ಏನು ಕಾನ್ಸೆಪ್ಟು ಅಂದರೆ, ಲೈಕ್ ತುಂಬ ಡೌಟ್ಸ್ಗಳು ಬರ್ತಾ ಇರುತ್ತೆ. ನಾನು ಟ್ರೇಡಿಂಗನ್ನ ನಿಮಗೆ ತುಂಬ ಸಿಂಪ್ಲಿಫೈಡ್ ಮಾಡಿಟ್ಟಿದ್ದೀನಿ ಅಂತ ನಾನು ಅನ್ಕೋತೀನಿ, ಓಕೆನಾ. ಸೊ ಯಾವುದೇ ಥರ ನೀವು ICT SMC ಆರ್ಡರ್ ಬ್ಲಾಕ್ ಅದು ಇದು ಅಂತ ಹೋಗ್ದಲೇ ನಿಮಗೆ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಅರ್ಥ ಆಗೋ ಥರ ಎಲ್ಲನೂ ಕೂಡ ಸಿಂಪ್ಲಿಫೈಡ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಲಿಟ್ರಲಿ ಎವ್ರಿ ಡೇ ನನಗೆ ನೋಡಿದಾಗ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಓಕೆ, ನಾನು ಏನು ಎಕ್ಸ್ಪ್ಲೇನ್ ಮಾಡಿರ್ತೀನಿ ಅದನ್ನು ನೀವು ಬಂದು ಚಾಟಲ್ಲಿ ನೋಡಿ. ಇಟ್ಸ್ ಎನ್ ಆಫ್, ಓಕೆನಾ. ನೀವು ಯು ಕ್ಯಾನ್ ಸಿ ದ ರಿಸಲ್ಟ್ ಎವ್ರಿ ಡೇ, ನೀವು ಆ ರಿಸಲ್ಟ್ನ ನೋಡ್ಬೋದು. ಬಟ್ ಏನು ಅಂದರೆ, ನಾನು ಯಾವಾಗ ಆ್ಯಕ್ಟಿವ್ ಇಲ್ದಲೇ ಸುಮ್ಮನೆ ಬಿಡ್ತೀನಿ ಅಂದರೆ ಲೈಕ್ ಬೇರೆ ಕೆಲಸಗಳಲ್ಲೆಲ್ಲ ಬ್ಯುಸಿ ಆಗಿಬಿಡ್ತೀನೋ, ಅವಾಗ ನೋಡ್ತೀನಲ್ಲ ಡಿಸ್ಕಾರ್ಡ್ ಆಗಿರ್ಬೋದು ಎಲ್ಲನೂ ಕೂಡ ತುಂಬ ಸಪ್ಪೆ ಆಗುತ್ತೆ. ಮುಂಚೆ ಎಲ್ಲ ಚಾರ್ಟ್ಸ್ಗಳು ಬರೋದು, ಟ್ರೇಡ್ಗಳು ತೊಗೊಳ್ಳೋದು ಎಲ್ಲನೂ ಕೂಡ ಇವಾಗೆಲ್ಲ ಕಮ್ಮಿ ಆಗ್ತಾ ಇದೆ. ಅದು ಹಾಗೆ ಅಂತಾರಲ್ಲ. ಸೊ ನಾನು ಹೇಳೋದೇನು ಅಂದರೆ, ಗಾಯ್ಸ್, ಎವ್ರಿ ಡೇ ಪ್ರಾಕ್ಟೀಸ್ ಇಟ್. ಓಕೆ, ನಾನು ಏನು ಹೇಳ್ಕೊಟ್ಟಿದ್ದೀನಿ ಪ್ರಾಕ್ಟೀಸ್ ಮಾಡಿ, ಇಟ್ಸ್ ಎನಫ್. ಓಕೆ, ಸೊ ಎಲ್ಲ ಕೇಳ್ತಾರೆ, ಬ್ರೋ ಮ್ಯಾನ್ಯುವಲ್ ಮಾಡೋದು ಬಿಟ್ಬಿಟ್ರ ಬರೀ ಆಲ್ಗೋನ. ಏನಂದರೆ, ಈಗ ನನ್ನ ನಂಬಿ ಬಂದಿರ್ತಾರೆ ಆಲ್ಗೋನ ರನ್ ಮಾಡಬೇಕಂತ. ನಾನು ಮ್ಯಾನ್ಯುವಲ್ ಮಾಡಿ ಪ್ರಾಫಿಟ್ ಮಾಡಿದ್ರೆ ಅದು ತುಂಬ ಅಂದರೆ ತುಂಬ ದೊಡ್ಡ ತಪ್ಪು. ಅವ್ರ ಜೊತೆಗೆ ನಾನು ಆಲ್ಗೋನ ರನ್ ಮಾಡ್ತೀನಿ. ಸೊ ದಟ್ ಪ್ರಾಫಿಟ್ ಆರ್ ಲಾಸ್ ಅದು ನನಗೂ ನನಗೂ ಅದು ಎಕ್ಸ್ಪೀರಿಯೆನ್ಸ್ ಆಗಬೇಕಲ್ಲ. ಸೊ ದಟ್ಸ್ ವೈ ನಾನು ಇವಾಗ ಕಂಪ್ಲೀಟ್ ಆಲ್ಗೋದಲ್ಲೇ ರನ್ ಮಾಡ್ತಾ ಇರೋದು. ಮ್ಯಾನ್ಯುವಲ್ ಟಚ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಯಾಕೆಂದರೆ ಮೇಯ್ನ್ ಥಿಂಗ್, ಅವರಿಗೆ ಲಾಸ್ ಇನ್ ಕೇಸ್ ಆಲ್ಗೋ ಏನಾದ್ರು ಲಾಸ್ ಹೊಡೆದಾಗ ಅನಿಸ್ಬೇಕಲ್ಲ, ನಮ್ಮ ಬ್ರೋಗು ಲಾಸ್ ಹೊಡೆದಿದೆ, ಏನೋ ಒಂದು ಮಾಡ್ತಾರೆ ಅಂತ. ಮೊನ್ನೆದೊಂದು ಎಕ್ಸಾಂಪಲ್ ಕೊಡ್ತೀನಿ, ಇದನ್ನು ಲಾಸ್ಟಲ್ಲಿ ಮಾತಾಡೋಣ. ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಫೋಕಸ್ ಮಾಡೋಣ. ಅದಕ್ಕೂ ಮುಂಚೆ ಲೈಕ್ ಟ್ರೇಡ್ಸ್ಗಳೆಲ್ಲನೂ ಕೂಡ ಹೇಗಿತ್ತು ಒಂದು 2 ಡೇಸ್ದು ನೋಡೋಣ. ಅದಾದಮೇಲೆ ಇವತ್ತಿನ ಟ್ರೇಡ್ಸ್ಗಳು ತುಂಬ ಸೈಡ್ ವೇಸ್ ಇದೆ ಗುರು. ಬಟ್ ಒಳ್ಳೆ ಆಪರ್ಚುನಿಟಿ ಅಂತೂ ಇತ್ತು ಒಂದೊಂದು ಕಡೆ ನೋಡೋದಾದರೆ. ಎಲ್ಲನೂ ನೋಡೋಣ. ಆ್ಯಂಡ್ ಕ್ಯಾಂಡಲನ್ನು ಯಾವ ರೀತಿ ನೀವು ರೀಡ್ ಮಾಡಬೇಕು, ಅಡ್ವಾನ್ಸ್ ಲೆವೆಲ್ ಇವಾಗ ನಾವು ಕಲಿಯೋದು. ಓಕೆ, ನಿಮ್ಗೊಂದೊಂದು ಸ್ವಲ್ಪ ನಾನು ಬಿಟ್ಬಿಟ್ಟಿದ್ದೆ ಒಂದೊಂದು ಸ್ವಲ್ಪ ಕಾನ್ಸೆಪ್ಟ್ಗಳನ್ನ ಎಕ್ಸ್ಪ್ಲೇನ್ ಮಾಡೋದಂದರೆ ಕ್ಯಾಂಡಲ್ ರೀಡಿಂಗಲ್ಲೇ. ನಿಮಗೀಗ ಬೇಸಿಕ್ ಗೊತ್ತಿದೆ ಕ್ಯಾಂಡಲ್ ರೀಡ್ ಮಾಡೋದೆಲ್ಲ, ಅದು ಪಾರ್ಟ್ 3ಯಲ್ಲೂ ಇದೆ, ನೀವು ಹೋಗಿ ನೋಡ್ಬೋದು. ಅದು ನೋಡಾದ್ಮೇಲೆ ಇದು ನೋಡ್ತಾ ಇದ್ದೀರಾ ಅಂದರೆ ಇದನ್ನು ನಾನು ಪ್ಲೇಲಿಸ್ಟ್ 2.0 ಅಲ್ಲಿ ಇಟ್ಟಿರ್ತೀನಿ. ಸೊ ದಟ್ ಇನ್ನೂ ಈಸಿ ಆಗಲಿ, ನಿಮಗೆ ಅರ್ಥ ಆಗಲಿ ಅಂತ, ಅಂದರೆ ಇನ್ನೂ ಇನ್ಡೆಪ್ತಾಗಿ ಅರ್ಥ ಆಗಲಿ ಅಂತ. ಓಕೆ, ಸೊ ಇವತ್ತಿನ ವೀಡಿಯೋ ಅದನ್ನೇ, ಕ್ಯಾಂಡಲ್ನ ರೀಡ್ ಮಾಡೋದು ಹೇಗೆ ಅಂದರೆ ಒಂದು ಸ್ವಲ್ಪ ಅಡ್ವಾನ್ಸ್ ಲೆವೆಲಲ್ಲಿ ರೀಡ್ ಮಾಡೋದು ಹೇಗೆ ಅಂತ. ಬಟ್ ಅದಕ್ಕೂ ಮುಂಚೆ ಲಿಟ್ರಲಿ ನಾನು ಹೇಳ್ತೀನಲ್ಲ, ನಾನು ಟು ಬಿ ಫ್ರ್ಯಾಂಕ್ ಇನ್ಸ್ಟಾಗ್ರಾಮ್ ಈ ಸೋಷಿಯಲ್ ಮೀಡಿಯಾಯಿಂದ ಆಚೆ ಹೋಗ್ಬೇಕಂತಲೇ ಡಿಸೈಡ್ ಆಗಿದ್ದು ಒಂದು 2-3 ಡೇಸಿಂದನೇ. ಯಾಕಂದರೆ ಲೈಕ್ ನನಗೆ ತುಂಬ ಅಂದರೆ ತುಂಬ ಮೆಮೊರಿ ಇಶ್ಯೂಸ್ ಇದೆ. ಓಕೆ, ಅದು ಹೆಂಗೆ ಗೊತ್ತಿಲ್ಲ, ಬಟ್ ಇವೆಲ್ಲ ತುಂಬ ಚೆನ್ನಾಗಿ ಜ್ಞಾಪಕ ಇರುತ್ತೆ. ನಾನೇನೇನು ಕಲ್ತಿದ್ದೀನಿ ಅದೆಲ್ಲ ಜ್ಞಾಪಕ ಇರುತ್ತೆ. ಬಟ್ ಪ್ರೆಸೆಂಟ್ ಕೈಯಲ್ಲೇ ಕೀ ಇರುತ್ತೆ, ಹುಡುಕಾಡ್ಬಿಡ್ತೀನಿ. ಆಮೇಲೆ ಇವಾಗ ಹಿಂಗೆ ಕೀ ಇಟ್ಟಿರ್ತೀನಿ, ಎಲ್ಲಿ ಅಂತ ಗೊತ್ತಿರಲ್ಲ. ಯಾರೋ ಒಂದು ಮೆಸೇಜ್ ಹಾಕಿರ್ತಾರೆ, ಅದನ್ನು ನೋಡಿ ರಿಪ್ಲೈ ಮಾಡೋಣ ಅಷ್ಟರಲ್ಲಿ ಅದು ಮರ್ತೇ ಹೋಗ್ಬಿಟ್ಟಿರುತ್ತೆ. ಈ ಥರ ಎಲ್ಲ ಇಶ್ಯೂಸ್ ಇರುತ್ತೆ ಗೈಸ್, ಸಾರಿ. ಫಸ್ಟ್ ಥಿಂಗ್, ಓಕೆ, ನಿಮ್ಮ ಮೆಸೇಜಸ್ ನೋಡಿ ರಿಪ್ಲೈ ಮಾಡಲಿಲ್ಲ ಅಂದರೆ ಮರ್ತೇ ಹೋಗ್ಬಿಟ್ಟಿರುತ್ತೆ ನನಗೆ. ಸೊ ಅದಕ್ಕೇನೆ ತುಂಬ ಅಂದರೆ ತುಂಬ ಏನು ಅಂದರೆ ನೋಡ್ತಾ ಇದ್ದೀನಲ್ಲ. ಸೊ ಇನ್ಸ್ಟಾಗ್ರಾಮ್ ಇಸ್ ಆಲ್ ಅಬೌಟ್ ಅಮ್ಮನ್, ಅಕ್ಕನ್, ಗಾಂಡು, ಬೋ, ಸು ಇಷ್ಟೇ ಇರೋದು. ಲಿಟ್ರಲಿ ಒಬ್ಬಂಗೆ ಇನ್ನೊಬ್ಬ ಬೈತಾನೆ, ಅವ್ನು ಇನ್ನೊಬ್ಬಂಗೆ ಬೈತಾನೆ, ಹಿಂಗೆ ಕಿತ್ತಾಡಿಕೊಂಡು ಆ ಒಂದು ಟ್ರೇಡಿಂಗ್ ಕಮ್ಯುನಿಟಿ ಅನ್ನೋದನ್ನೇ ಕಂಪ್ಲೀಟ್ಲಿ ಹಾಳಾಗೋಗಿದೆ. ಆ್ಯಂಡ್ ಇಲ್ಲಿ ಮೇಯ್ನ್ ಥಿಂಗ್ ಏನು ಅಂದರೆ, ಈ ಇರೋದಿಲ್ಲೆಲ್ಲನೂ ಕೂಡ ಫ್ಲೆಕ್ಸ್ ಮಾಡಬೇಕು ಅಷ್ಟೇನೆ. ಎಜುಕೇಷನ್ ಅನ್ನೋದನ್ನ ಇಂಪಾರ್ಟೆನ್ಸ್ ಕೊಡೋದೇ ಇಲ್ಲ. ಫ್ಲೆಕ್ಸ್ ಮಾಡಬೇಕು, ಫಾಲೋವರ್ ಗೇನ್ ಮಾಡಬೇಕು, ನಮ್ಮನ್ನೊಂಥರ ನೋಡಬೇಕು, ಓಕೆ, ಒಳ್ಳೆ ನೇಮ್ ಇರಬೇಕು, ಎಲ್ಲರದು ಇದೇ ಮೈಂಡ್ಸೆಟ್ ಆಗಿರೋದ್ರಿಂದ ಲಿಟ್ರಲಿ ನಾನೇ ಹೇಳ್ತೀನಲ್ಲ, ಆ ಒಂದು ಹೆಲ್ತಿ ಕಾಂಪಿಟೇಷನ್ ಅನ್ನೋದು ಇಲ್ಲವೇ ಇಲ್ಲ. ಸೊ ಈ ಇನ್ಸ್ಟಾಗ್ರಾಮ್ಗಳಿಂದ, ಈ ನಾಯ್ಸಸ್ಗಳಿಂದ ದೂರ ಇರೋದೇ ಬೆಸ್ಟು ಅಂತಲೇ ನಾನು ಕಂಪ್ಲೀಟ್ಲಿ ದೂರ ಇರ್ತಿದ್ದೀನಿ, ಇನ್ನು ಮುಂದೆನೂ ಇರ್ತೀನಿ. ಆ್ಯಂಡ್ ಅಷ್ಟು ಆ್ಯಕ್ಟಿವ್ ಇರೋದಿಲ್ಲ. ಬಟ್ ಯೂಟ್ಯೂಬ್ಗಳಲ್ಲಿ ಎಜುಕೇಟ್ ಅಂತೂ ಮಾಡೋದು ನಿಲ್ಲಿಸಲ್ಲ. ಮ್ಯಾನ್ಯುವಲ್ ಟ್ರೇಡ್ಗಳು ಆಗಲಿ, ಆಲ್ಗು, ನೆಕ್ಸ್ಟ್ ಹೊಸ ಟೆಕ್ನಾಲಜಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಸೊ ಕೋಪೈಲಟ್ ಥರನೇ ಒಂದು ಬಂದಿದೆ AI ಟೂಲು ಟ್ರೇಡಿಂಗ್ ಬಗ್ಗೆ, ಅದ್ರ ಜೊತೆಗೆ ವಿಡಿಯೋ ಮಾಡ್ತೀನಿ. ಅದಕ್ಕೂ ಮುಂಚೆ, ಓಕೆ, ಸೊ ನಿನ್ನೆ ಒಂದು ಸೂಪರ್ ಸೆಟಪ್ ಇಲ್ಲಿ ನೀವು ನೋಡಿರ್ಬೋದು, ಗೇಮ್ ಚೇಂಜರ್ 2ದು, ಓಕೆನಾ, ಕ್ಯಾಮ್ರೆಲ್ಲ ಅದು. ಸೊ ಇಲ್ಲಿ ನೋಡಿ, ಓಕೆ, ಸೊ R5 ಬ್ರೇಕ್ಔಟು, ಓಕೆ. ಸೊ ಇಲ್ಲಿ ನೋಡಿ, ಈ ಸಿಂಪಲ್ ಸೆಟಪ್ ಅಲ್ವಾ, R5 ಕರೆಕ್ಟಾ, R5 ಇಲ್ಲೇ ಇದೆ ನೋಡಿ ನಿಮ್ಮ ಕಣ್ಮುಂದೆ. ಗೇಮ್ ಚೇಂಜರ್ 2 ಎಕ್ಸ್ಪ್ಲೇನ್ ಮಾಡಿದ್ದೀನಿ, EMA ಬ್ರೇಕ್ಔಟು ನೋಡಿ. ಇನ್ನೇನು ಬೇಕಿದೆ ಹೇಳಿ, ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ಓಕೆ, ನಿಮಗೆ ಇಲ್ಲೂ ಕೂಡ ಟ್ರೇಡ್ಗಳು ಎತ್ತಬೇಕು ಅಂದರೆ ನಿಮಗೆ ಇನ್ನೂ ನೋಡಿ, ಇಲ್ಲೂ ಟ್ರೇಡ್ ಎತ್ತೋದಕ್ಕೆ ಟ್ರೇಡಿಂಗ್ ಲೆಜೆಂಡ್ ಇದೆ ನೋಡಿ. ಇಲ್ಲೂ ನೀವು ಟ್ರೇಡ್ಗಳು ಎತ್ಬೋದು,
ಈ ಗೇಮ್ ಚೇಂಜರ್ 2 ಇಲ್ಲೂ ಟ್ರೇಡ್ ಎತ್ಬೋದು ನೋಡಿ. ಇಲ್ಲೂ ಕೂಡ ನೀವು ಟ್ರೇಡ್ ಎತ್ತಬೇಕು ಅಂದರೆ ಯು ಕ್ಯಾನ್ ಯೂಸ್ ವಾಲ್ಯೂಮ್ ಪ್ರೊಫೈಲ್ನಾರು ನೀವು ಯೂಸ್ ಮಾಡ್ಕೋಬೋದು. ಸಿಂಪಲ್ ನೋಡಿ, ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗಿದೆ ಅಂದ್ಕೊಳ್ಳೋಣ. ಓಕೆ, ಸೊ ಇಲ್ಲಿಂದ ರೈಸ್ ಆಗಿದೆ. ಇನ್ ಕೇಸ್ ನೀವು ಇಲ್ಲಿಂದ ಇಲ್ಲಿಗೆ ಹಾಕೊಂಡ್ರೆ ಸಿಂಪಲ್ಲು ನೋಡಿ, ಇಲ್ಲಿ ನೋಡಿ, ಇಲ್ಲಿಗೆ ಲೈನ್ ಹಾಕೋತೀನಿ, ನೋಡಿದ್ರಾ? ಯು ಕ್ಯಾನ್ ಅಬ್ಸರ್ವ್ ಇಲ್ಲಿಂದ ನಿಮ್ಗೆ ಎಷ್ಟೆಷ್ಟು ಪಿಪ್ಸ್ ಬೇಕು ಸಿಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವತ್ತಿನ ಕಾನ್ಸೆಪ್ಟಿಗೆ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಓಕೆನಾ? ಸೊ ನಿಮ್ಗೇನು ಬೇಕು ಹೇಳಿ. ಓಕೆ, ನಾನು ಮುಂಚೆನೇ ಹೇಳಿದ್ದೀನಿ POC ಲೆವೆಲ್ಸ್ಗಳ ಹತ್ರ ರೀಟೆಸ್ಟ್ಗಳಿಗೆ ಕಾಯಿರಿ. ಓಕೆ, ವಾಲ್ಯೂಮ್ ಏರಿಯಾ ಹೈ ಲೋ ಏನೇ ಇದ್ರೂ ಕೂಡ ರೀಟೆಸ್ಟ್ಗಳಿಗೆ ಕಾಯಿರಿ. ಇಲ್ಲ ಅಂದರೆ ಸಪೋರ್ಟ್ ಬಂದಾಗ ಹೇಗೆಲ್ಲ ನೋಡ್ಬೇಕು ಅದೆಲ್ಲನೂ ಕೂಡ ಎಂಡ್ ಟು ಎಂಡ್ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ. ಯಾವುದೂ ಇಟ್ಟಿಲ್ಲ, ಮುಚ್ಚಿಟ್ಟಿಲ್ಲ, ಎಲ್ಲನೂ ಎಂಡ್ ಟು ಎಂಡ್ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಇವತ್ತು ನೋಡಿ ಕಂಪ್ಲೀಟ್ ಸೈಡ್ ವೇಸ್ ಇದ್ರೂ ಕೂಡ ಯು ಕ್ಯಾನ್ ಟೇಕ್ ಎ ಟ್ರೇಡ್. ಸಿಂಪಲ್ ನೋಡಿ. ಓಕೆ, ನೋಡಿ ಮಾರ್ಕೆಟ್ ಇವಾಗ R1 ಹತ್ರ ಬಂತು, ಕರೆಕ್ಟಾ? ಸಿಂಪಲ್ ನೋಡಿ, ಇಲ್ಲಿ ನೋಡಿದ್ರ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಗಿರುತ್ತೆ ನೋಡಿ. ಓಕೆ, ಸೊ ಇಲ್ಲಿ ನೋಡಿ ಬೊಲಿಂಜರ್ ಬ್ಯಾಂಡ್ ಇಲ್ಲಿ ಸ್ವೀಪ್ ಆಗಿದೆಯಾ, ಕರೆಕ್ಟಾ? ಇಲ್ಲಿ ಸ್ವೀಪ್ ಆಗಿದೆಯಾ, ನಿಮ್ಗೆ ಬೇಕಾಗಿರೋದು ಸಿಕ್ಬಿಡುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ದೆನ್ ನಿಮಗೆ ಇವಾಗ ಟ್ರೇಡಿಂಗ್ ಲೆಜೆಂಡ್ ಇಂಡಿಕೇಟರ್ ನೋಡಿ. ಈ ಡಾಟೆಡ್ ಲೈನ್ ಏನು ಅಷ್ಟೊಂದು ಇದಾಗಲ್ಲ. CPR GPR ಏನಾದ್ರು ಇದೆಯಾ, ಮೇಲಿದೆ, ನೋ ಇಶ್ಯೂಸ್. ಓಕೆ, ಇನ್ನೇನು ಇಲ್ಲ. ನಿಮಗೆ ಬೇಕಾಗಿರೋದು BB ಈ ಒಂದು ಸ್ವೀಪ್ ಟ್ರೇಡ್ಸ್ಗಳನ್ನ ನೀವು ತೊಗೊಂಡ್ಬಿಟ್ರೆ ಮುಗ್ದೋಗುತ್ತೆ. ಆ್ಯಂಡ್ ಕ್ಯಾಮ್ರೆಲ್ಲ ಲೆವೆಲ್ಲು ಇಲ್ಲ. ಓಕೆ, ಮಧ್ಯದಲ್ಲಿರೋದ್ರಿಂದ ಗೇಮ್ ಚೇಂಜರ್ 2 ವರ್ಕ್ ಆಗೋದಿಲ್ಲ. ಗೇಮ್ ಚೇಂಜರ್ 2 ವರ್ಕ್ ಆಗಲ್ಲ ಅಂದರೆ ಯಾವುದು ಸೆಟಪ್ ಸಿಗೋದಿಲ್ಲ. ಓಕೆ, ಇವಾಗ ಇಲ್ಲಿರುವಂಥದ್ದು ನೋಡಿ, ನೀವು ಮ್ಯಾನ್ಯುಯಲ್ ಆಗಿ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಈ ಟ್ರೇಡ್ಸ್ಗಳನ್ನೆಲ್ಲ ಹೊಡಿಬೋದು. ಅದಕ್ಕೂ ಮುಂಚೆ ಇಲ್ಲಿ ನೋಡಿ, ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗಿದೆ, ರೀಟ್ರೇಸ್ ಮಾಡಿ ಫಾಲ್ ಆಗಿದೆ, ಕರೆಕ್ಟಾ? ಸೊ ಈ ರೀಟ್ರೇಸ್ಮೆಂಟಿಂದ ಓಕೆ ಇಲ್ಲಿಗೆ ನಾನು ವಾಲ್ಯೂಮ್ ಪ್ರೊಫೈಲ್ ಹಾಕೋತೀನಿ. ಬನ್ನಿ ಇದೇನು ಹೇಳಿ, ಫೇಕ್ ಮಾಡಿದೆ ನೋಡಿ. ಮಾರ್ಕೆಟ್ ನೋಡಿ, ಇಲ್ಲಿ ವಾಲ್ಯೂಮ್ ಏರಿಯಾ ಹೈನೇ ರಿಜೆಕ್ಟ್ ಮಾಡ್ತಾ ಇದೆ. ಬನ್ನಿ ಇಲ್ಲಿ ನೋಡಿ, ಬನ್ನಿ, ಮಾರ್ಕೆಟ್ ಈ ಝೋನ್ ಬಿಟ್ಟು ಓಡಾಡ್ತಾ ಇದೆಯಾ, ನೋಡಿದ್ರಾ? ಬ್ರೇಕ್ಔಟ್ ಆಯ್ತಾ? ವೆಯ್ಟ್ ಫಾರ್ ದ ರೀಟೆಸ್ಟ್ ಅಂಡ್ ಟ್ರೇಡ್ ಮಾಡಿ, ಕರೆಕ್ಟಾ? ಸಿಂಪಲ್. ನಿಮ್ಗೆ ಏನು ಬೇಕು, ಯಾವ ಸೆಟಪ್ ಬೇಕು, ಟಕ್ಕನ್ನು ಮೈಂಡನ್ನು ಯೋಚನೆ ಮಾಡಬೇಕು. ಹೈಯರ್ ಟೈಮ್ ಫ್ರೇಮ್ ಅನಾಲಿಸಿಸು ಇವೆಲ್ಲನೂ ಮಾಡಿ. ಓಕೆ, ಸೊ ಹೋಪ್ ಈಸಿ ವೇ. ಓಕೆ, ಆ್ಯಂಡ್ ಇವತ್ತು ನಾವು ಕಲಿಯೋಕೆ ಹೋಗ್ತಾ ಇರೋವಂಥ ಕಾನ್ಸೆಪ್ಟು ಕ್ಯಾಂಡಲನ್ನು ಹೇಗೆಲ್ಲ ನಾವು ರೀಡ್ ಮಾಡಬೇಕು. ಒಂದನ್ನು ಅರ್ಥ ಮಾಡ್ಕೊಳ್ಳಿ. ನಂದು ಮುಂಚೆದು ಲೈವ್ ಟ್ರೇಡ್ಸ್ಗಳು ನೋಡಿ, ಕ್ಯಾಂಡಲನ್ನು ರೀಡ್ ಮಾಡ್ತಾ ಇದೆ. ನೆಕ್ಸ್ಟ್ ಕ್ಯಾಂಡಲ್ ಇದು ಬಿಗ್ ಬರುತ್ತೆ. ಓಕೆ, ಬಟ್ ನೀವು ಅಂದ್ಕೊಂಡಿರ್ತೀರ ಅದು ಸ್ಕಿಲ್ ಅಂತ. ಬಟ್ ಸ್ಕಿಲ್ ಅಲ್ಲ, ಅದು ಇಟ್ಸ್ ಎ ಪ್ರಾಬಬಿಲಿಟಿ. ಓಕೆ, ಲಕ್. ಓಕೆ, ಸಮ್ಟೈಮ್ಸ್ ಫ್ಲೂಕಾಗೂ ವರ್ಕ್ ಆಗೋಗುತ್ತೆ, ಸಮ್ಟೈಮ್ಸ್ ಕರೆಕ್ಟ್ ಅನಲೈಸ್ ಮಾಡಿರ್ತೀವಿ. ಇದು ಪ್ರಾಬಬಿಲಿಟಿ ಗೇಮ್ ಅಷ್ಟೇನೇನಾ. ಓಕೆ, ನಾನು ಇವಾಗ ಹೇಳಿದಾಗ ಅದು ವರ್ಕ್ ಆಗಿರ್ಬೋದು, ವರ್ಕ್ ಆಗದೆ ಒಂದು ಸಮ್ಟೈಮ್ಸ್ ನಾನು ಓಕೆ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರ್ತೀನಿ, ಅದು ವರ್ಕ್ ಆಗೋದಿಲ್ಲ. ಅವಾಗ ನಾನು ವಿಡಿಯೋ ಮಾಡಿರಲ್ಲ, ರೆಕಾರ್ಡ್ ಮಾಡಿರಲ್ಲ, ಆರ್ ಲೈವ್ ಬಂದಿರಲ್ಲ. ಸೊ ಇಷ್ಟೇನೇನೆ. ಓಕೆ, ಇಟ್ಸ್ ಆಲ್ ಅಬೌಟ್ ಪ್ರಾಬಬಿಲಿಟಿ, ಸ್ಕಿಲ್ ಏನಲ್ಲ. ಬಿಗ್ ಕ್ಯಾಂಡಲ್ನ ಪ್ರಿಡಿಕ್ಟ್ ಮಾಡೋದು ಹೇಳಿದ್ನಲ್ಲ, ಇಟ್ಸ್ ಪ್ರಾಬಬಿಲಿಟಿ ಅಷ್ಟೇನೆ. ಬಟ್ ಹೈಯೆಸ್ಟ್ ಚಾನ್ಸ್ ಇದೆಯಾ ಬರೋದಕ್ಕೆ, ಓಕೆ, ಲೋಯೆಸ್ಟ್ ಚಾನ್ಸ್ ಇದೆಯಾ ಬರೋದಕ್ಕೆ, ಇವನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಯಾವಾಗಲೂ ಅಷ್ಟೇ ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಸಪೋರ್ಟು ಇಲ್ಲಿರುತ್ತೆ. ಓಕೆ, ದೆನ್ ಇಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ. ಲೆಟ್ಸೆ ಇವಾಗ ನೀವೇನು ಮಾಡ್ತೀರಾ, ಇಲ್ಲಿ ಟ್ರೇಡ್ ತೊಗೋತೀರಾ ಅನ್ಕೊಳ್ಳೋಣ. ಓಕೆ, ಇಲ್ಲಿ ಟ್ರೇಡ್ ತೊಗೋತೀರಾ, ರೆಸಿಸ್ಟೆನ್ಸ್ ಇಲ್ಲೆಲ್ಲೋ ಇರುತ್ತೆ, ಇಲ್ಲೊಂದು ರೆಸಿಸ್ಟೆನ್ಸ್ ಇರುತ್ತೆ. ಓಕೆ, ನಿಮ್ಮ ಮೇನ್ ಟಾರ್ಗೆಟ್ ಏನಾಗಿರುತ್ತೆ ಹೇಳಿ, ಇಲ್ಲಾಗಿರುತ್ತೆ. ಓಕೆ, ನಿಮ್ಮದು TP ಇದಾಗಿರುತ್ತೆ, ಇಲ್ಲಿ ಎಂಟರ್ ಆಗಿರ್ತೀರ, ಇಲ್ಲೊಂದು ರೆಸಿಸ್ಟೆನ್ಸ್ ಇರುತ್ತೆ. ನೀವೇನು ಅನ್ಕೋತೀರ, ಇಲ್ಲಿಂದ ಟಚ್ ಮಾಡಿ ಎಲ್ಲ ಹಿಂಗೆ ಹೋಗ್ಬೋದು, ಈ ಥರ ಎಲ್ಲ ನಿಮ್ಮ ಅಸಂಪ್ಷನ್ಸ್ ಇರುತ್ತೆ. ಬಟ್ ಇಲ್ಲಿ ನಾನೊಂದನ್ನು ಅಬ್ಸರ್ವ್ ಮಾಡ್ತೀನಿ ಗೊತ್ತಾ, ವಿನ್ ರೇಟ್ನ ಹಿಂಗೆಲ್ಲ ಇನ್ಕ್ರೀಸ್ ಮಾಡ್ಕೊಡ್ತೀನಿ ಅಂದರೆ, ಇಲ್ಲಿ ಟ್ರೇಡ್ ತೊಗೋತೀನಲ್ಲ, ಇಲ್ಲಿ ನನಗೆ ಗೊತ್ತಿದೆ ರೆಸಿಸ್ಟೆನ್ಸ್ ಇದೆ ಅಂತ. ಇದನ್ನು ಬೀಟ್ ಮಾಡುತ್ತಾ ಇಲ್ವಾ ಅನ್ನೋದು ನಾನು ಪ್ರಿಡಿಕ್ಟ್ ಮಾಡಬೇಕು. ಇವಾಗ ಅದನ್ನು ಹೇಗೆ ಪ್ರಿಡಿಕ್ಟ್ ಮಾಡ್ತೀವಿ ಅಂದರೆ, ಕ್ಯಾಂಡಲ್ಗಳನ್ನ ರೀಡ್ ಮಾಡಿ. ಫಾರ್ ಎಕ್ಸಾಂಪಲ್ ಈ ಒಂದು ರೆಸಿಸ್ಟೆನ್ಸ್ ಹತ್ರ, ಓಕೆ, ಈ ಒಂದು ರೆಸಿಸ್ಟೆನ್ಸ್ ಹತ್ರ ಸ್ಮಾಲ್ ಡೋಜಿ ಬರ್ತಾ ಇತ್ತು ಅಂತ ಅನ್ಕೊಳ್ಳಿ. ಓಕೆ, ನಿಮ್ಮ ಕಣ್ಣಲ್ಲಿ ನೋಡಿದಾಗ ಗೊತ್ತಾ ಡೋಜಿ ಗೀಜಿ ಅಂದರೆ ಏನು, ಅದನ್ನೆಲ್ಲನೂ ಕೂಡ ನಾನು ಪಾರ್ಟ್ 3 ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ನಿಮ್ಗೆ ಇವಾಗ ಐಡಿಯಾ ಇದೆ ಅಂತ ಅನ್ಕೋತೀನಿ. ಡೋಜಿಗಳು ಬರ್ತಾ ಇತ್ತು ಅಂದ್ಕೊಳ್ಳಿ. ಓಕೆ, ಮೇಲ್ಗಡೆ ವಿಕ್ ಇರುವಂಥ ಕ್ಯಾಂಡಲ್ಸ್ಗಳು ಬರ್ತಾ ಇತ್ತು ಅಂದ್ಕೊಳ್ಳಿ. ಆವಾಗ ನೀವು ಅರ್ಥ ಮಾಡ್ಕೊಬೇಕು, ದೇರ್ ಮೇ ಬಿ ಚಾನ್ಸ್ ಒಂದು ಗ್ರೀನ್ ಕ್ಯಾಂಡಲ್ ಬರುತ್ತೆ. ನೀವೇನಾದ್ರು
ಬ್ರೇಕ್ ಇವನ್ ಇಟ್ಟಿದ್ರೆ ಅವ್ರು ಎಸ್ ಎಲ್ ಇಟ್ಟಿದ್ರೆ ಇದು ಹಿಟ್ಟಾಗೋ ಚಾನ್ಸಸ್ ಇರುತ್ತೆ ಅಂತ. ಈ ಡೋಜಿಗಳು ಬಂದಾಗ, ಅಪ್ಪರ್ ವಿಕ್ಗಳು ಬಂದಾಗ, ನೀವು ಯಾವ್ದಾದ್ರು ಟ್ರೇಡ್ ತೊಗೊಂಡಾಗ ರೆಸಿಸ್ಟೆನ್ಸ್ ನಿಯರ್ ಆ ಥರ ಫೀಲ್ ಆದಾಗ ನೀವು ಅಲ್ಲೇ ಎಕ್ಸಿಟ್ ಮಾಡಿಬಿಡ್ಬೇಕು, ಹೋಲ್ಡ್ ಮಾಡೋದಕ್ಕೆ ಹೋಗ್ಬಾರ್ದು. ಇನ್ ಕೇಸ್ ಅದೇನಾದ್ರು ಹೋಯ್ತು ನಿಮ್ಮ TPಗೆ ಅಂದ್ರೂ ನೋ ವರೀಸ್, ಅಟ್ಲೀಸ್ಟ್ ಯು ವಿಲ್ ಬಿ ಇನ್ ಎ ಸ್ಮಾಲ್ ಪ್ರಾಫಿಟ್ ಅಲ್ವಾ. ಇಲ್ಲಾಂದರೆ ಲಾಸಲ್ಲಿ ಎಂಡ್ ಆಗೋಗ್ಬಿಡುತ್ತೆ, ಆಗಬೇಕಾಗುತ್ತೆ. ಇಲ್ಲ ಅಂದರೆ ಬ್ರೇಕ್ ಇವನ್ ಇಡಿ, ಬಟ್ ಬ್ರೇಕ್ ಇವನ್ ಇಟ್ಟರೆ ಹಿಟ್ ಆಗುವಂಥ ಚಾನ್ಸಸ್ಗಳಿರುತ್ತೆ. ಓಕೆ, ಇದು ಒಂದು ಸಿನಾರಿಯೋ. ಆದರೆ ನೆಕ್ಸ್ಟ್ ಸಿನಾರಿಯೋ ಏನು ಅಂದರೆ, ನೀವು ಯಾವುದೋ ಒಂದು ಟ್ರೇಡ್ ತೊಗೋತೀರಾ ಸಪೋರ್ಟ್ ಹತ್ರ ಅನ್ಕೊಳ್ಳೋಣ. ಓಕೆ, ಸಪೋರ್ಟ್ ಹತ್ರ ಒಂದು ಟ್ರೇಡ್ ತೊಗೋತೀರಾ, ಇಲ್ಲಿ ಅಪ್ಪರ್ ಬ್ಯಾಂಡ್ ಇತ್ತು ಅನ್ಕೊಳ್ಳೋಣ. ಸೊ ಮಾರ್ಕೆಟ್ ಇವಾಗ ಹಿಂಗೆ ಹೋಗುತ್ತೆ, ನಿಮ್ಮ TP ಇಲ್ಲೆಲ್ಲೋ ಇರುತ್ತೆ. ಈಗ ಅಪ್ಪರ್ ಬ್ಯಾಂಡ್ ಹತ್ರ ಹೋಯ್ತು ಅಂದ್ಕೊಳ್ಳಿ. ಇನ್ ಕೇಸ್ ಇಲ್ಲೇನಾದ್ರು ನಿಮಗೆ ಡೋಜಿಗಳು ಬರ್ತಾ ಇದೆ, ಆರ್ ಕ್ಯಾಂಡಲ್ಗೆ ಅಪ್ಸೈಡ್ ವಿಕ್ ಇರೋದು ಬರ್ತಾ ಇದೆ, ಈ ಥರ ಕ್ಯಾಂಡಲ್ಸ್ಗಳು ಪ್ರೀವಿಯಸ್ ಒಂದು 5-6 ಕ್ಯಾಂಡಲ್ ನಾನು ನೋಡಿ, ಪ್ರೀವಿಯಸ್ ಒಂದು 5-6 ಕ್ಯಾಂಡಲ್ ನೋಡಿದಾಗ ಆ ಅಬ್ಸರ್ವೇಷನ್ ಮಾಡ್ತೀರಾ ನೀವು. ಓಕೆ, ಈ ಥರ ಆಗ್ತಾ ಇದೆ, ಅಪ್ಪರ್ ಬ್ಯಾಂಡ್ ವಿಲ್ ಆಕ್ಟ್ ಆಸ್ ಎ ರೆಸಿಸ್ಟೆನ್ಸು, ಇಲ್ಲಿಂದ ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ನಿಮಗೆ ಅನ್ಕೋಬೇಕು. ಸೊ ಇಲ್ಲೇ ನೀವು ಎತ್ಬಿಡ್ಬೇಕು. ಓಕೆ, ಸ್ಟಾಪ್ ಲಾಸ್ ಇಟ್ಕೊಂಡು ಕೂತ್ಕೋಬಾರ್ದು, ಇಲ್ಲಿ ತನಕ ಹೋಗುತ್ತೆ ಅಂತ, ಸೊ ದಟ್ ಯು ಕ್ಯಾನ್ ಇನ್ಕ್ರೀಸ್ ದಿ ವಿನ್ ರೇಟ್. ಓಕೆನಾ. ಸೊ ಸೇಮ್ ಅಪ್ಲೈಸ್ ಟು ದಿ ರೆಸಿಸ್ಟೆನ್ಸ್ ಹಾಗೇನೇನೆ. ಓಕೆ, ರೆಸಿಸ್ಟೆನ್ಸ್ ಬಂದಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಮಾರ್ಕೆಟಿಂಗ್ ಬರುತ್ತೆ, ಇಲ್ಲೇನಾದ್ರು ನಿಮಗೆ ರೆಸಿಸ್ಟೆನ್ಸ್ ಹತ್ರ ಇರುತ್ತೆ, ನೀವು ಟ್ರೇಡ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ಟ್ರೇಡ್ ಮಾಡ್ತೀರಾ, ಟ್ರೇಡ್ ಮಾಡಿದಾಗ ಓಕೆ ಫಾಲ್ ಆಗ್ತಾ ಇರುತ್ತೆ ಮಾರ್ಕೆಟು, ಇಲ್ಲೆಲ್ಲೋ ಸಪೋರ್ಟ್ ಇರುತ್ತೆ ಅನ್ಕೊಳ್ಳೋಣ. ಓಕೆ, ಆರ್ ಎಸ್ ಲೋವರ್ ಬ್ಯಾಂಡ್ ಇರುತ್ತೆ ಅನ್ಕೊಳ್ಳೋಣ. ಇಲ್ಲೇನೋ ನಿಮಗೆ ಪದೇ ಪದೇ ಹ್ಯಾಮರ್ಗಳು ಕಾಣಿಸ್ತಾ ಇತ್ತು, ಬೈಯಿಂಗ್ ಪ್ರೆಷರ್ಗಳು ಕಾಣಿಸ್ತಾ ಇತ್ತು ಅಂದರೆ ದೆನ್ ಡೆಫಿನೆಟ್ಲಿ ನೀವು ಎಕ್ಸಿಟ್ ಮಾಡಬೇಕು ಇಲ್ಲೇನೆ, ಆರ್ ಬ್ರೇಕ್ ಇವನ್ಗೆ ತಂದು ಬಿಡಬೇಕು. ಸ್ಟಾಪ್ ಲಾಸ್ ತನಕ ಇಟ್ಕೊಂಡು ಕೂತ್ಕೋಬಾರ್ದು. ಇನ್ ಕೇಸ್ ಬಿದ್ದರೆ ಬೀಳಲಿ, ಇಲ್ಲ ಅಂದರೆ ಯು ವಿಲ್ ಎಂಡ್ ಅಪ್ ಇನ್ ಎ ಪ್ರಾಫಿಟ್, ಇಲ್ಲ ಬ್ರೇಕ್ ಇವನಲ್ಲಿ ಎಂಡ್ ಆಗ್ತೀರಾ. ಸೊ ಕ್ಯಾಂಡಲ್ನ ರೀಡ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಅಂತ ಹೇಳ್ತೀನಿ, ಒಂದು 5-6 ಕ್ಯಾಂಡಲ್ನ ನೀವು ನೋಡಬೇಕು ಅಂತ ಹೇಗೆ ಅಂತ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಓಕೆನಾ. ಸೊ ಇಲ್ಲೊಂದು ಬಾಟ್ಲಿದೆ. ಓಕೆ, ಸೊ ನಾನಿವಾಗ ಹಿಂಗೆ ಹೊಡೆದೆ. ಓಕೆ, ಫುಲ್ ಸ್ಟ್ರೆಂತ್ ಕೊಟ್ಟು ಹೊಡೆದೆ, ಬಾಟ್ಲಿ ಏನಾಗಿಲ್ಲ. ನೆಕ್ಸ್ಟ್ ಇನ್ನೊಬ್ಬ ಬಂದು ಫುಲ್ ಸ್ಟ್ರೆಂತ್ ಕೊಟ್ಟು ಹೊಡೆದ, ಏನೂ ಆಗಿಲ್ಲ. 3ನೇವನು ಬಂದು ಹೊಡೆದ, ಆಗಲಿಲ್ಲ. 4ನೇವನು ಬಂದ ಹೊಡೆದ, ಆಗಲಿಲ್ಲ. 5ನೇವನು ಬಂದ್ಬಿಟ್ಟು ಸುಮ್ಮನೆ ಹಿಂಗಂದ ಟಚ್ ಮಾಡ್ದ ಅಷ್ಟೇ, ಬಾಟ್ಲು ಬ್ರೇಕ್ ಆಗೋಗ್ಬಿಡುತ್ತೆ. ಅಂದರೆ 4-5 ಜನ ಆಲ್ರೆಡಿ ಜೋರಾಗಿ ಹೊಡೆದು ಬಾಟ್ಲನ್ನ ವೀಕ್ ಮಾಡಿದ್ದಾರೆ. 5ನೇವನು ಅದನ್ನ ಅಡ್ವಾಂಟೇಜ್ ತೊಗೊಂಡು ಹಿಂಗೆ ಹೊಡೆದ, ಮುರಿದೋಯ್ತು. ಸೇಮ್ ಇಲ್ಲೂ ಅಷ್ಟೇ, ನೀವು ರೀಡ್ ಮಾಡ್ಬೇಕಾದ್ರೆ ಹಂಗೆ ಅರ್ಥ ಮಾಡ್ಕೊಳ್ಳಿ. ಏನು ಅಂದರೆ ಇವಾಗ ಇಲ್ಲಿ ಸಪೋರ್ಟ್ ಇರುತ್ತಲ್ಲ, ಸಪೋರ್ಟ್ ಇದ್ದಾಗ ಮಾರ್ಕೆಟ್ ನೋಡಿ ಬಂತು 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 ಈ ಸಪೋರ್ಟ್ ಹತ್ರ ಬಂತು, ಹ್ಯಾಮರ್ ಆಯಿತು ಅಂದ್ಕೊಳ್ಳೋಣ. ಸೊ ನೀವು ಇಲ್ಲಿ ನೋಡಬೇಕು, ಇಲ್ಲಿ 5-6 ಜನ, ಓಕೆ 5-6 ಜನ ಸ್ಟ್ರಾಂಗ್ ಆಗಿ ಬಂದು ಈ ಒಂದು ಸಪೋರ್ಟನ್ನ ಅಂದರೆ ಸಪೋರ್ಟ್ ತೊಗೊಂಡಿದ್ದಾರ. ಅಂದರೆ ಬ್ರೇಕ್ ಅಂತ ತೊಗೋಬೇಡಿ ಲೆಕ್ಕ, ಇಲ್ಲಿ ನಾನು ಬ್ರೇಕ್ ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದು. ಸೊ ಇಲ್ಲಿ ಯಾರೋ ಒಬ್ಬ ಸಪೋರ್ಟ್ ಅಂದರೆ ಸ್ಟ್ರಾಂಗ್ ಇರೋ ಬೈಯರ್ ಬಂದವನ, ಅಗೇನ್ ಸ್ಟ್ರಾಂಗ್ ಇರೋ ಬೈಯರ್ ಇದ್ದಾನ, ಅಗೇನ್ ಸ್ಟ್ರಾಂಗ್ ಇರೋ ಬೈಯರ್ ಇದ್ದಾನ, ಆಮೇಲೆ ಸಪೋರ್ಟ್ ಹತ್ರ ಬಂದು ಸಪೋರ್ಟ್ ತೊಗೋತಾ ಇದೆಯಾ ನೋಡಿ. ಇದ್ರ ಹಿಂದೆ ನೀವು 5 ಕ್ಯಾಂಡಲ್ 6 ಕ್ಯಾಂಡಲ್ ನೋಡಿದಾಗ ಅಲ್ಲೇನಾದ್ರು ಬೈಯಿಂಗ್ ಪ್ರೆಷರ್ ಅಂದರೆ ಏನು ಹೇಳಿ, ಒಳ್ಳೆ ಗ್ರೀನ್ ಕ್ಯಾಂಡಲ್ ಕೆಳಗಡೆ ವಿಕ್ ಇರಬೇಕು. ಓಕೆ, ಅಲ್ಲಿ ನೋಡಿ ರೆಡ್ ಕ್ಯಾಂಡಲ್ಗೂ ಕೆಳಗಡೆ ವಿಕ್ ಇತ್ತ ಅಂದರೆ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಇಲ್ಲಿಂದನೇ ಬೈಯಿಂಗ್ ಪ್ರೆಷರ್ ಆ್ಯಡ್ ಆನ್ ಆಗ್ತಾ ಇದೆ. ದೆನ್ ಸಪೋರ್ಟ್ ಹತ್ರ ಬಂದಾಗ ಶಾರ್ಪಾಗಿ ಸಪೋರ್ಟ್ ತೊಗೊಂಡಿದೆ. ಓಕೆ, ದೆನ್ ಅವಾಗ ನೀವು EMA ಬ್ರೇಕಿಗೆ ಕಾಯ್ದಲ್ಲೇ EMA ತನಕ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ಗಳನ್ನ ತೊಗೋಬೋದು. ಫಿಬ್ ಎಕ್ಸ್ಟೆನ್ಷನ್ ಆಗಿರ್ಬೋದು, ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ಸ್ ಆಗಿರ್ಬೋದು, ಬೇರೆ ಯಾವ ಲೆವೆಲ್ಸಲ್ಲೂ ಟ್ರೇಡ್ ಮಾಡ್ತಿರಲ್ಲ ಈ ಥರ ಟ್ರೇಡ್ ಮಾಡ್ಬೋದು. ನಾನು ಇದ್ರ ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಓಕೆನಾ. ಸೊ ಓಕೆ, ಇಲ್ಲಿ ನೋಡಿ ಎಲ್ಲರೂ ಇದೆಯಾ ಆಪ್ಷನ್ನು? ಬನ್ನಿ ಇಲ್ಲಿ ರೆಸಿಸ್ಟೆನ್ಸ್ ಇದೆ ನೋಡಿ. ಓಕೆನಾ, ಇಲ್ಲಿ ಅಬ್ಸರ್ವ್ ಮಾಡಿ, ಮಾರ್ಕೆಟ್ ಈ ರೆಸಿಸ್ಟೆನ್ಸ್ ಹತ್ರ ಬಂದಿದೆಯಲ್ಲ, ಈ ರೆಸಿಸ್ಟೆನ್ಸ್ ಹತ್ರ ಬಂದಿದೆಯಲ್ಲ, ಇಲ್ಲಿಂದನೇ ಬರ್ಬೇಕಾರೆ ನೋಡಿ ಅಪ್ಪರ್ ವಿಕ್ ಕ್ಯಾಂಡಲ್ಗೆ ಅಪ್ಪರ್ ವಿಕ್ ಒಂದು ರೆಡ್ ಕ್ಯಾಂಡಲು, ಇದಕ್ಕೆ ಬಿಲೋ ವಿಕ್ ಇದೆ, ಇದನ್ನು ಇಗ್ನೋರ್ ಮಾಡಿ ನೋಡಿ. ಅಪ್ಪರ್ ವಿಕ್ ಡೋಜಿಗಳು, ಅಪ್ಪರ್ ವಿಕ್ ಆಮೇಲೆ ನೋಡಿ ನಿಮ್ಮ ಸೆಟಪ್ ಫಾರ್ಮೇಷನ್ ಆಗುತ್ತಾ ರೆಸಿಸ್ಟೆನ್ಸ್ ಹತ್ರ. ಓಕೆ, ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿದಾಗ ಒಂದು 5, 6, 7, 8 ಕ್ಯಾಂಡಲ್ನ ನೋಡಿದಾಗ ಯು ಕ್ಯಾನ್ ಸಿ ದ ವೀಕ್ನೆಸ್ನ ನೋಡ್ತಾ ಇದ್ದೀರಾ. ಓಕೆ, ಇನ್ ಕೇಸ್ ತುಂಬ ಸ್ಟ್ರಾಂಗ್ ಕ್ಯಾಂಡಲ್ ಆಗಿದ್ರೆ ಒಳ್ಳೊಳ್ಳೆ ಗ್ರೀನ್ ಕ್ಯಾಂಡಲ್ ಬರೋದು, ದೆನ್ ಇಲ್ಲಿ ಬ್ರೇಕ್ಔಟ್ಸ್ಗಳಾಗೋ ಚಾನ್ಸಸ್ ಇರೋದು. ನೀವಿಲ್ಲೇನಾದ್ರು ಸೆಲ್ ಟ್ರೇಡ್ಸ್ಗಳನ್ನ ಪ್ಲಾನ್ ಮಾಡಿದ್ರೆ ದೆನ್ ಯು ಆರ್ ಗೋಯಿಂಗ್ ಟು, ಅಂದರೆ ನಿಮ್ಮ ಸ್ಟಾಪ್ ಲಾಸ್ ಹೊಡೆಯುವಂಥ ಚಾನ್ಸಸ್ ಇರುತ್ತೆ. ಬಟ್ ನೋಡಿ ಈ ಎಕ್ಸಾಕ್ಟ್ ಈ ಲೈನ್ನ ಟಚ್ ಮಾಡಿನೇ ಫಾಲ್ ಆಗಿದೆ. ಅಂದರೆ ಇದ್ರ ಹಿಂದೆ ಇರುವಂಥ 5-6 ಜನ
ಆಲ್ರೆಡಿ ಸೆಲ್ಲರ್ಗೆ ಈ ಒಂದು ರೆಡ್ ಕ್ಯಾಂಡಲ್ಗೆ ಸಪೋರ್ಟ್ ಕೊಟ್ಬಿಟ್ಟಿದ್ದಾರೆ ಅಂತ ಅರ್ಥ. ನೀನು ಫಾಲ್ ಆಗ್ಗುರು, ನಾವಿಲ್ಲಿ ಹಿಂದೆಯಿಂದ ಸಪೋರ್ಟ್ ಕೊಡ್ತೀವಿ ಅಂತ. ಸೊ ಈ ಒಂದು 5-6-7-8 ಕ್ಯಾಂಡಲ್ನ ನೋಡಿ, ಮೆಜಾರಿಟಿ ಆಫ್ ದ ಕ್ಯಾಂಡಲ್ಗಳಲ್ಲಿ ನಿಮಗೆ ಸೆಲ್ಲಿಂಗ್ ಪ್ರೆಷರ್ಗಳು ಕಾಣಿಸ್ತಾ ಇದೆ. ಕ್ಯಾಂಡಲ್ಗಳಲ್ಲಿ ಕರೆಕ್ಟಾಗಿ ನೋಡಿ ಅಪ್ಪರ್ ವಿಕ್ಸ್ಗಳಿದ್ದಾವೆ ಕೆಳಗಡೆ ವಿಕ್ಸ್ಗಿಂತ. ಇಲ್ಲೆಲ್ಲ ನೋಡಿ ಗ್ರೀನ್ ಕ್ಯಾಂಡಲ್ ನೋಡಿ, ಡೋಜಿ ನೋಡಿ, ಎಲ್ಲ ಅಪ್ಪರ್ ವಿಕ್ಸ್ ಮಾಡ್ಕೊಂಡು ಬಂದಿದೆ ಇಲ್ಲಿಗೆ. ಸೊ ದೆನ್ ಇಲ್ಲೊಂದು ನಿಮ್ಗೆ ಟ್ರೇಡ್ ಸೆಟಪ್ ಸಿಗುತ್ತೆ ಅನ್ಕೊಳ್ಳೋಣ, ಬೊಲಿಂಜರ್ ಬ್ಯಾಂಡ್ ಸ್ವೀಪು. ಸೊ ನಿಮ್ಗೆ ಅನ್ಸುತ್ತೆ ಇಲ್ಲಿ ತಗೊಂಡ್ರೆ ಟ್ರೇಡು ಇನ್ ಕೇಸ್ ಇದು ಸ್ಟಾಪ್ ಲಾಸ್ ಹೊಡಿಯೋ ಅಂತ ಚಾನ್ಸಸ್ ಇರುತ್ತಾ? ಓಕೆ, ಎಷ್ಟೋ ಟೈಮ್ ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ನೀವು ಈ ಇಷ್ಟು ಕ್ಯಾಂಡಲ್ನ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ, ಓಕೆ ಸೆಲ್ಲಿಂಗ್ ಪ್ರೆಷರ್ ಆಲ್ರೆಡಿ ಆ್ಯಡ್ ಆನ್ ಆಗಿದೆ. ಸೊ ಇಲ್ಲೆಲ್ಲ ಎಂಟರ್ ಆಗೋರ್ನೆಲ್ಲ ಟ್ರ್ಯಾಪ್ ಮಾಡಿದೆ. ದೆನ್ ಇಲ್ಲಿಗೆ ಬಂದಿದೆ, ಆ ಒಂದು ಸೆಲ್ಲಿಂಗ್ ಪ್ರೆಷರ್ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಂಡಿದೆ. ಅಂದರೆ 7-8 ಜನ, ಯಾರೋ ಒಬ್ಬ ವೀಕ್ ಇರ್ತಾನಲ್ಲ, 7-8 ಜನ ಆಲ್ರೆಡಿ ಈ ವೀಕ್ ಇರೋನ್ನ ಪುಷ್ ಮಾಡಿ ಗುರು ನೀನು ಕೆಳಗಡೆ ಬೀಳು ಅಂತ ಅವನಿಗೆ ಒಂದು ಸ್ಟ್ರಾಂಗ್ ಮೋಟಿವೇಶನ್ ಕೊಟ್ಟಿರೋ ಥರ ಅರ್ಥ ಇದು. ಓಕೆ, ಇನ್ಮೇಲೆ ಇದೊಂದನ್ನ ಆ್ಯಡ್ ಮಾಡ್ಕೊಳ್ಳಿ. ಯಾವಾಗಲೂ ಅಷ್ಟೇ ರೆಸಿಸ್ಟೆನ್ಸ್ ಸಪೋರ್ಟ್ ಹತ್ರ ಏನೇ ಇರಲಿ, ನಾರ್ಮಲ್ ಯಾವುದೇ ಲೆವೆಲ್ ಹತ್ರ ಆರ್ POC ಹತ್ರ, ವಾಲ್ಯೂಮ್ ಏರಿಯಾ ಹೈ ಲೋ, ಟ್ರೇಡಿಂಗ್ ಲೆಜೆಂಡ್ ಲೆವೆಲ್, ಫಿಬ್, ಇಲ್ಲೆಲ್ಲೇ ಟ್ರೇಡ್ ತೊಗೋಬೇಕಾದ್ರೂ ಕೂಡ ಅಬ್ಸರ್ವ್ ಮಾಡಿ. ಇನ್ ಕೇಸ್ ಆ ಸೆಟಪ್ಪಿಗೆ ಹೋಗ್ತಾ ಇದ್ದೀರಾ ಅಂದರೆ 5-6 ಕ್ಯಾಂಡಲ್ 7 ಕ್ಯಾಂಡಲ್ನ ಅಬ್ಸರ್ವ್ ಮಾಡಿ. ಏನು ಬರೀ ಬೈಯಿಂಗ್ ಪ್ರೆಷರೇ ಇದೆಯಾ ಆ ಕ್ಯಾಂಡಲ್ಸ್ಗಳಲ್ಲಿ, ಆರ್ ಸ್ವಲ್ಪ ವೀಕ್ನೆಸ್ ಕಾಣಿಸ್ತಾ ಇದೆಯಾ, ಡೋಜಿಸ್ಗಳು ಬಂದಿದೆಯಾ, ಲಾಟ್ ಆಫ್ ಡೋಜಿಸ್ಗಳು ಬಂದಿದೆ ಅಂದರೆ ಅರ್ಥ ಮಾಡ್ಕೊಂಬಿಡಿ ಒಂದು ಸೈಡ್ ಬಿಗ್ ಮೂಮೆಂಟ್ ಆಗುತ್ತೆ ಅಂತಲೇ ಅರ್ಥ ಅದು. ಓಕೆ, ಸೊ ಅದನ್ನೇ ನಾನು ಹೇಳಿದ್ದು. ಆ್ಯಂಡ್ ನೀವು ಇಲ್ಲೂ ಅಷ್ಟೇ ಇದೇನು ಲೆವೆಲ್ ಇಲ್ಲ. ಓಕೆ, ಆ್ಯಂಡ್ ಇಲ್ಲೂ ನೋಡಿ, ಅಬ್ಸರ್ವ್ ಮಾಡಿ, ನೀವು ಇಲ್ಲೂ ಅಬ್ಸರ್ವ್ ಮಾಡಿ. ನಾನು ಹೇಳ್ತಾ ಇದ್ನಲ್ಲ, ಇವಾಗಷ್ಟೇ ಹೇಳ್ತಾ ಇದ್ದೆ. ಓಕೆ, ಯು ಕ್ಯಾನ್ ಸಿ ಹಿಯರ್ ಫಾಲ್ ಆಯಿತು, ಮಾರ್ಕೆಟ್ ಬನ್ನಿ, ಮಾರ್ಕೆಟ್ ಇಲ್ಲಿ ಅಗೇನ್ ಇಲ್ಲಿ ಬಂದಾಗ ನೋಡಿ ನಿಮಗೆ ಇಲ್ಲೊಂದು ಡೋಜಿ ಆಗಿರುತ್ತೆ. ಓಕೆ, ಸಮ್ಟೈಮ್ಸ್ ಏನಾಗೂ ಗೊತ್ತಾ, ಇದನ್ನು ಟಚ್ ಮಾಡಿ ಬೀಳೋವಂಥ ಚಾನ್ಸಸ್ ಇದೆ. ಬಟ್ ಇಲ್ಲಿಂದ ಯಾಕೆ ಆ ಥರ ಆಗ್ದಲ್ಲೇ ಹಾಗೆ ಬಿತ್ತು? ದೇರ್ ಮೇ ಬಿ ಚಾನ್ಸ್, ಕರೆಕ್ಟಾ? ಸೊ ಇಲ್ಲಿ ನೋಡಿ, ಇದ್ರ ಹಿಂದೆ ನೋಡಿ, ಎಲ್ಲ ಕ್ಯಾಂಡಲ್ಸ್ಗಳನ್ನು ನೋಡಿ 3-4. ಓಕೆ, ಈ ಒಂದು ಪಾಸಿಬಿಲಿಟೀಸ್ ಹೇಳಿದ್ನಲ್ಲ, ಲಾಟ್ ಆಫ್ ಡೋಜಿಸ್ ಬರ್ತಾ ಇದೆ. ಓಕೆ, ಲಾಟ್ ಆಫ್ ಡೋಜಿಸ್. ಸೊ ಈ ಕ್ಯಾಂಡಲ್ ಅನ್ಕೊಳ್ಳೋಣ, ಓಕೆನಾ, ಇವಾಗ ಇಲ್ಲಿ ತನಕ ಆಗಿದೆ ಅನ್ಕೊಳ್ಳೋಣ. ಸೊ ಓಕೆ, ಇಷ್ಟು ಈಗ ಹಿಂಗೆ ಫಾರ್ಮೇಷನ್ ಆಗಿದೆ. ಓಕೆ, ಇಲ್ಲಿ ನೋಡ್ಬೋದು ನೀವು ಡೋಜಿ ಕರೆಕ್ಟಾಗಿ ಎಲ್ಲಾನು ಕೂಡ ಅಪ್ಪರ್ ವೀಕ್ ಇರೋವಂಥದ್ದೇ ಲಾಟ್ ಆಫ್ ಡೋಜಿಸ್ಗಳು ಬಂದಿದೆ. ಓಕೆ, ನಾನು ಏನು ಮಾಡ್ತೀನಿ ಅಂದರೆ ಈ ಥರ ರಿಜೆಕ್ಷನ್ ಆದಾಗಲೇ ತೊಗೊಳ್ಳೋದಿಲ್ಲ ಟ್ರೇಡ್ನ. ಓಕೆ, ವೆಯ್ಟ್ ಮಾಡ್ತೀನಿ, ಸ್ವಲ್ಪ ಕೆಳಗಡೆ ಬಂದು ತಿರ್ಗಾ ಮೇಲೋಗಿ ರಿಜೆಕ್ಷನ್ ಎಲ್ಲ ಆಗುತ್ತಾ ನೋಡ್ತೀನಿ. ಇಲ್ಲ ಅಂದರೆ ಈ ಲೆವೆಲ್ ಜೊತೆಗೆ EMA ಬ್ರೇಕಿಗೆ ನೋಡ್ತೀನಿ, ಅದು ಸಿಕ್ಕಲಿಲ್ಲ ಅಂದರೆ. ದಟ್ಸ್ ವೈ ನಾನು ಹೇಳೋದು, EMA ದೂರ ಇದ್ದಾಗ EMA ಬ್ರೇಕಿಗೆ ತೊಗೊಳ್ಳಿ ಟ್ರೇಡ್ನ, ದೂರ ಇದ್ದಾಗ ಅವಾಯ್ಡ್ ಮಾಡಿ, ಅವ್ರು EMA ತನಕ ಟ್ರೇಡ್ ಇಟ್ಕೊಳ್ಳಿ ಅಂತ. ಸೊ ದಟ್ ನೀವು ವೆಯ್ಟ್ ಮಾಡ್ಬೋದು. ಓಕೆ, ಬರುತ್ತೆ, ರಿಜೆಕ್ಷನ್ ಆಗಿದೆ ಅಂದಿದ ತಕ್ಷಣ ಬೀಳುತ್ತೆ ಅನ್ನೋದೆಲ್ಲ ಸುಳ್ಳು. ಓಕೆ, ಇಲ್ಲಿ ರಿಜೆಕ್ಷನ್ ಆಗಿ EMAನ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬೀಳುತ್ತೆ ಅಂತ ಇಲ್ಲಿಂದನೇ ನಾವು ಫೈಂಡ್ ಔಟ್ ಮಾಡ್ಬೋದು. ಓಕೆ, ನೋಡಿ, ಲಾಟ್ ಆಫ್ ಡೋಜಿಸ್, ಅಂದರೆ ಡೋಜಿಸ್ ಅಲ್ಲ, ಇದು ಇನ್ವರ್ಟೆಡ್ ಹ್ಯಾಮರ್ಸ್. ಮೇಲ್ಗಡೆ ಇರೋವಂಥ ವಿಕ್ಗಳು ಒಂದೇ ಲೆವೆಲಲ್ಲಿ ತುಂಬ ಜಾಸ್ತಿ ಬಂದಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಸೆಲ್ಲಿಂಗ್ ಪ್ರೆಷರ್ ತುಂಬ ಆ್ಯಡ್ ಆನ್ ಆಗಿದೆ ಅಂತ ಅರ್ಥ. ಓಕೆನಾ? ಸೊ ಬೇರೆ ಎಲ್ಲರೂ ನೋಡೋಣ ಅಪ್ ಸೈಡಿಗೆ. ಓಕೆ, ಅಷ್ಟು ಸಿಗೋದಿಲ್ಲ, ತುಂಬ ಅಂದರೆ ತುಂಬ ರೇರು. ಬನ್ನಿ ಇಲ್ಲಿ ನೋಡಿ, ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಇಲ್ಲಿಂದ ನೋಡ್ಕೊ ಬನ್ನಿ, ಇಲ್ಲಿ ಸಪೋರ್ಟಿಗೆ ನೀವು ಟ್ರೇಡ್ ಮಾಡ್ತೀರಾ ಅನ್ಕೊಳ್ಳೋಣ, ಇಲ್ಲಿಂದ ನೋಡ್ಕೊ ಬನ್ನಿ. ಓಕೆ, ಸಿ ಅಪ್ಪರ್ ವಿಕ್, ಬಿಲೋ ವಿಕ್ ನೋಡಿ, ಎಲ್ಲ ಕಂಟಿನ್ಯೂಸ್ ಕ್ಯಾಂಡಲ್ಸ್ಗೂ ಕೆಳಗಡೆ ವಿಕ್ ಇದೆ ನೋಡಿ, ಕೆಳಗಡೆ ವಿಕ್ಕು ಹಂಗೇ ಮಾಡ್ಕೊಂಡೆ ಕೆಳಗಡೆ ಬಂದಿದೆ ಸಪೋರ್ಟ್ ತನಕ. ಸೊ ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆ, ಇನ್ ಕೇಸ್ ಇಲ್ಲಿ ಸಪೋರ್ಟ್ ತೊಗೊಂಡ್ರೆ ನೀವು ಟ್ರೇಡ್ಗಳನ್ನ ಪ್ಲ್ಯಾನ್ ಮಾಡ್ಬೋದು ವಿತೌಟ್ EMA ಬ್ರೇಕಿಗೆ ಕಾಯ್ದಲೆ, EMA ತನಕ ಟಾರ್ಗೆಟ್ ಇಟ್ಕೊಂಡು. ಓಕೆ, ಸೊ ಇಲ್ಲಿ ನಾನು ಹೇಳ್ತಾ ಇರೋದು ಏನು ಅಂದರೆ, ನಿಮ್ಮ ಸೆಟಪ್ಪನ್ನು ನೀವು ಏನು ಟ್ರೇಡ್ ಮಾಡ್ತಾ ಇರ್ತೀರ, ಬಟ್ ಇದೊಂದು ನಿಮಗೆ ಇನ್ನೊಂದು ಸ್ವಲ್ಪ ಟ್ರ್ಯಾಪ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ಸೊ ದಟ್ ಟ್ರೇಡ್ ತೊಗೊಳೋದಕ್ಕಿಂತ ಮುಂಚೆ ಒಂದು 5-6 ಕ್ಯಾಂಡಲ್ ಹಿಂದಿನ ಕ್ಯಾಂಡಲ್ನ ರೀಡ್ ಮಾಡಿ, ಹೇಗಿದೆ ನೋಡಿ ಅಪ್ಪರ್ ವಿಕ್ಸ್ಗಳು, ಲೋವರ್ ವಿಕ್ಸ್ಗಳು, ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ದಟ್ ನೀವು ಅವಾಗ ಒಂದು ಕ್ಲಿಯರ್ ಐಡಿಯಾ ತೊಗೊಂಬರ್ಬೋದು, ಕ್ಲಿಯರ್ ಪಿಚ್ ಮಾಡ್ಬೋದು. ಓಕೆನಾ? ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಹೇಳಬೇಕು ಅಂದರೆ, ಹೋಪ್ ಗೈಸ್, ಆಲ್ಗೋನ ಇವಾಗ ಒಂದು 250 ಜನಕ್ಕೆ ಪುಷ್ ಅಂದರೆ ಲೈಕ್ ಯೂಸ್ ಮಾಡೋ ಥರ ಮಾಡಿದ್ದೀವಿ ವಿತೌಟ್ ಎನಿ ಇಶ್ಯೂಸ್. ಲಾಸ್ಟ್ ಮಂಡೇ ಒಂದು ಇಶ್ಯೂ ಆಗಿತ್ತು. ಓಕೆ, ಅದನ್ನು ಕರೆಕ್ಟಾಗಿ ಪಟ್ಟಂತ ಫಿಕ್ಸ್ ಮಾಡಿದ್ದೀವಿ, ಏನು ಇಶ್ಯೂಸ್ ಆಗ್ತಾ ಇಲ್ಲ ಅಂತ ಅನ್ಕೋತೀನಿ. ಬಟ್
ಲಿಟ್ರಲಿ ಸುಮ್ಮನೆ ಗೈಸ್ ಫಾರ್ಮ್ಸ್ನ ಫಿಲ್ ಮಾಡಬೇಡಿ, ಓಕೆ? ಯಾಕೆಂದರೆ ಎಷ್ಟೋ ಜನಕ್ಕೆ ಪಾಪ ಕೇಳ್ತಾ ಇರ್ತಾರೆ, ನೀವು ಸುಮ್ಮನೆ ಫಾರ್ಮ್ನ ಫಿಲ್ ಮಾಡಿ ನೀವೇನೂ ರಿಪ್ಲೈ ಮಾಡ್ದಲೆ ಸುಮ್ಮನೆ ಇಗ್ನೋರ್ ಮಾಡೋದ್ರಿಂದ ಇಟ್ಸ್ ಎ ಯೂಸ್ಲೆಸ್, ಓಕೆನಾ? ಅಟ್ಲೀಸ್ಟ್ ಅವ್ರಿಗಾರು ಆ ಚಾನ್ಸ್ ಸಿಗಲಿ ಅಂತ ನಾನು ಅನ್ಕೋತೀನಿ, ಓಕೆ? ಬೇರೆಯವ್ರಿಗಾರು ಆ ಚಾನ್ಸ್ ಸಿಗಲಿ, ಅವ್ರು ಯೂಸ್ ಮಾಡಲಿ ಅಂತ, ಓಕೆ? ಆ್ಯಂಡ್ ಸೊ 236% ಇದ್ದೀವಿ. ಹೋಪ್ ಒಳ್ಳೆ ಗ್ರೋ ಆಗ್ತಾ ಇದೆ, ಬಟ್ ಡೋಂಟ್ ನೋ ಫ್ಯೂಚರ್ ಏನು ಅನ್ನೋದೆಲ್ಲ ಗೊತ್ತಿಲ್ಲ. ಇಟ್ಸ್ ಆಲ್ ಅಬೌಟ್ ರಿಸ್ಕ್ ಅಲ್ವಾ? ಸೊ ಮಾರ್ಕೆಟ್ ಅಂದರೆ ಏನು ಮಾಡೋದಕ್ಕಾಗಲ್ಲ. ಬಟ್ ನಾಳೆ ಒಂದಿನ ಒಳ್ಳೆ ರಿಸಲ್ಟ್ ಬಂದರೆ ಇಟ್ಸ್ ಮೋರ್ ದ್ಯಾನ್ ಎನಫ್ ಅನ್ಕೋತೀವಿ. ಈ ವಾರ ಲೈಕ್ 100% ರೀಚ್ ಆದಂಗೆ ಆಗುತ್ತೆ, ಅಂದರೆ ತಿರ್ಗಾ ಎಕ್ಸ್ಟ್ರಾ 100% ಮಾಡ್ದಂಗೆ ಆಗುತ್ತೆ. ಹೋಪ್ ಗೈಸ್, ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್. ಬಾಯ್ ಬಾಯ್.